ಇದೊಂದು ಅತ್ಯಂತ ಮಾರ್ಮಿಕವಾದಂಥ ಸೂಫಿ ಕಥೆ. ಇಂಥದೇ ಕಥೆ, ಇದೇ ವಿಷಯದ ಕಥೆ ಬೇರೆ ಮತಗಳಲ್ಲೂ ಕೂಡ ಇದ್ದಾವೆ. ಮತ ಯಾವುದಾದ್ರೆ ಏನಪ್ಪ, ಅದು ನೀಡುವಂಥ ನೀತಿ ಪಾಠ ಮನಸ್ಸಿಗೆ ತಟ್ಟುತ್ತೆ. ಶೇಖ್ ಫರೀದ್ ಅಂತ ಒಬ್ಬ ಮಹಾನ್ ಸೂಫಿ ಸಂತ ಇದ್ದ. ಅವನು ಯಾವಾಗಲೂ ಭಗವಂತನ ಧ್ಯಾನದಲ್ಲೇ ಇರ್ತಾನೆ ಅಂತ ಹೇಳ್ತಾ ಇದ್ದ. ಅಥವಾ ಒಂದು ದಿವಸ ಮನೆ ಮುಂದೆ ಕುಳಿತಿದ್ದ. ಒಬ್ಬ ತರುಣ ಬಂದು ಅವನ ಮುಂದೆ ನಿಂತ. ಸ್ವಾಮಿ ಸಂತರೆ, ನಾನು ಭಗವಂತನ ನೋಡಬೇಕು ಅಂತೇನೆ, ನೀವು ಅವನು ಕಂಡಿದ್ದೀರಿ ಅಂತ ಜನ ಹೇಳ್ತಾರೆ, ಏನು ಮಾಡಿದರೆ ಭಗವಂತನ ಕಾಣ್ಬೋದು ಹೇಳ್ತೀರಾ ಅಂತ ಕೇಳ್ದ. ಫರೀದ್ ತಲೆ ಎತ್ತಿ ಹುಡುಗನ್ ನೋಡ್ದ. ನಿನಗೆ ಭಗವಂತನ ನೋಡೋ ಆಸೆ ಬಹಳಷ್ಟು ಹೆಚ್ಚಾಗಿದೆಯೇನೋ, ತುಂಬ ತೀವ್ರವಾಗಿದೆಯೇನೋ, ಹಾಗಾದ್ರೆ ನನ್ನ ಜೊತೆಗೆ ಬಾ, ನಾನು ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲೇ ನಿನಗೆ ಭಗವಂತನ ಹ್ಯಾಂಗೆ ಕಾಣಬೇಕು ಅಂತ ಆ ರೀತಿ ತೋರಿಸ್ಕೊಡ್ತೀನಿ ಅಂದ. ಫರೀದ್ ಹೊರಟ. ತರುಣ ಅವನು ಹಿಂದೆ ಹೋಗ್ತಾ ವಿಚಾರ ಮಾಡಿದ, ಸ್ನಾನ ಮಾಡುವಾಗ ಹೇಗೆ ಭಗವಂತನ ತೋರಿಸ್ತಾರೆ ಅಥವಾ ಅವ್ನು ನೋಡೋ ದಾರಿಯನ್ನು ತಿಳಿಸ್ತಾರೆ? ಈ ಸಂತರ ರೀತಿ ನೀತಿಗಳೇ ವಿಚಿತ್ರ ಅನ್ಕೊಂಡ. ಫರೀದ್ ಮಾತೇ ಆಡಲಿಲ್ಲ. ನೀರು ಇಳಿದ, ಸೊಂಟ ಮಟ್ಟ ನೀರು ಇಳಿದ. ಅಲ್ಲೇ ನಿಂತು ತರುಣನಿಗೆ ಕೈ ಮಾಡಿದ, ಬಾಯಿಲಿ ಕೈ ಮಾಡಿದ. ತರುಣ ಕೂಡ ಹೋಗಿ ಫರೀದ್ರ ಪಕ್ಕ ನಿಂತ್ಕೊಂಡ. ಆಗಾತ ಗಮನ ನೋಡಿದ. ಗಮನ ಬಂತ ಅವನಿಗೆ, ಫರೀದ್ರಿಗೆ ವಯಸ್ಸಾಗಿದ್ರು ಕೂಡ ಅವ್ರದ್ದು ಗಟ್ಟಿಮುಟ್ಟಾದ ದೇಹ, ಈ ತರುಣಗಿಂತ ಎತ್ತರ ಆಗಿದ್ದರು. ಫರೀದ್ರ ನೀರಲ್ಲಿ ಮುಳುಗ್ ಹಾಕಿದ್ರು. ನೋಡ್ಕೊಂಡೆ ನಿಂತಿದ್ದ ಇವನು. ಅವ್ರು 2 ಮುಳುಗ್ ಹಾಕಿದ್ಮೇಲೆ ಇವನು ಹೇಳಿದ್ರು, ನೀರು ಮುಳುಗ್ ಹಾಕು ಅಂತ ಸನ್ನೆ ಮಾಡಿದ್ರು. ಆತ ನೀರಲ್ಲಿ ಮುಳುಗ್ ಹಾಕಿದ. ಅವನು ಯಾವಾಗ ನೀರಲ್ಲಿ ಮುಳುಗಿದ್ನೋ ಆ ಪಕ್ಕನೆ ಫರೀದ್ರು ಅವನು ಕತ್ತು ಹಿಡಿದು ಕೆಳಗೆ ಒತ್ತಿದ್ರು. ಆ ತರುಣ ಇವ್ರು ಹಿಡಿತಿಂದ ಪಾರಾಗಿ ತಲೆ ಎತ್ತಬೇಕು ಅಂತ ಏನೇನೋ ಒದ್ದಾಡಿದ. ಆದ್ರೆ ಫರೀದ್ರು ಹಿಡಿತ ಬಿಗಿಯಾಗಿತ್ತು. ನೀರಲ್ಲಿ ಒತ್ತಿ ಹಿಡಿದ್ಬಿಟ್ಟಿದ್ದಾರೆ. ಅವನ್ನ ಉಸಿರುಗಟ್ತಾ ಇದೆ. ಜೀವ ಭಯದಿಂದ ಎಲ್ಲ ಶಕ್ತಿ ಒಗ್ಗೂಡಿಸಿ ಫರೀದ್ರನ್ನು ತಳ್ಳಿ ಉಶ್ ಅಂತ ಮೇಲೆ ಬಂದ ನೀರ್ ಮೇಲೆ. ದೀರ್ಘ ಉಸಿರು ತಗೊಂಡು ಸುಧಾರಿಸ್ಕೊಂಡ್ರ. ನಿಂತಿದ್ರಲ್ಲ ಫರೀದ್ರ ಪಕ್ಕದಲ್ಲಿ. ಅವ್ರು ನೋಡು ಕೋಪ ನೆಚ್ಚಿಗೆ ಇರ್ತವನಿಗೆ. ಏನಯ್ಯ ಸಂತ ಅಂತಂದ್ರೆ ಕೊಲ್ಲೋರಿ ವ್ಯವಸ್ಥೆ ಮಾಡಿದ್ಯಾ ನನ್ನ? ಭಗವಂತ ತೋರಿಸೋ ರೀತಿನ ಇದು? ಏನೋ ಸಂತ ಅಂತ ನಿನ್ ಜೊತೆಗೆ ಬಂದ್ರೆ ನೀರಲ್ಲಿ ಮುಳುಗಿಸ್ಕೊಳ್ಳೋ ಹಂಗೆ ಮಾಡಿದ್ಯಲ್ಲಯ್ಯ ಅಂತ ಬಯೋಕ್ಷನ್ ಮಾಡಿದ. ಆಗ ನಕ್ರು ಫರೀದ್ರು. ಅವನು ಕೇಳಿದ್ರು, ಅದನ್ನೆಲ್ಲ ಆಮೇಲೆ ಹೇಳ್ತೇನೆ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿನ್ನ ತಲೆ ನೀರಲ್ಲಿ ಮುಳುಗಿತ್ತಲ್ಲ, ಆಗ ನಿನಗೆ ಮನಸ್ಸಿಗೆ ಬಂದಂಥ ಅತ್ಯಂತ ತೀವ್ರವಾದ ಅಪೇಕ್ಷೆ ಏನು? ತರುಣ ಹೇಳಿದ, ಆವಾಗ ಯಾವಾಗ ಅಪೇಕ್ಷೆ ಇರುತ್ತೆ? ಮೊದಲು ನೀರಿನ ತಲೆ ಎತ್ತಿ ಉಸಿರು ತೊಗೊಂಡ್ರೆ ಸಾಕು ಅನಿಸಿತ್ತು. ಒಂದು ದೀರ್ಘ ಉಸಿರು ಬಿಟ್ಟರೆ ಇನ್ನು ಯಾವ ಅಪೇಕ್ಷೆನೂ ಇರಲಿಲ್ಲ ನನಗೆ ಅಂತಂದ. ಮತ್ತೆ ಫರೀದ್ರ ನಕ್ರು. ನಿನ್ನ ಪ್ರಶ್ನೆ ಉತ್ತರ ಸಿಕ್ತೆ ಮಗು. ಭಗವಂತನನ್ನು ಹೇಗೆ ಕಾಣೋದು ಅಂತ ಕೇಳಿದ್ಯಲ್ಲ ನೀನು. ನೀರಲ್ಲಿ ಮುಳುಗಿದಾಗ ಯಾವ ತೀವ್ರತೆಯಿಂದ ಆರ್ತತೆಯಿಂದ ಉಸಿರು ಬೇಕು ಅಂತ ಬಯಸಿದ್ಯೋ ಅಷ್ಟೇ ತೀವ್ರತೆಯಿಂದ ಆರ್ತತೆಯಿಂದ ಭಗವಂತನನ್ನು ಬಯಸಿದ್ರೆ ಆತ ಖಂಡಿತವಾಗೂ ನೀನು ಮುಂದೆ ನಿಂತ್ಕೋತಾನೆ, ಪ್ರಯತ್ನ ಮಾಡು ಅಂತ ಹೇಳಿ ಬೆನ್ ತಟ್ಟಿ ಹೊರಟ್ರಂತೆ. ತರುಣ ನೋಡ್ತಾ ಇದ್ದ. ಅದ್ಭುತ ಮಾತು ಸ್ವಾಮಿ ಇದು. ನೀರಲ್ಲಿ ಮುಳುಗಿದಾಗ ಉಸಿರು ಒಂದೇ ಬೇಕಾದದ್ದು, ಇನ್ನೇನು ಬೇಕಾಗಿಲ್ಲ, ಅದೊಂದು ಚಕ್ರ ಸಾಕು ಅಂತ ಹೇಗೆ ತೀವ್ರದಿಂದ ಒದ್ದಾಡಿದ್ನೋ ಅಷ್ಟೇ ತೀವ್ರತೆಯಿಂದ ಭಗವಂತ ಬೇಕು ಅಂತ ಅಪೇಕ್ಷೆ ಮಾಡಿದರೆ ಭಗವಂತ ಸಿಗ್ತಾನೆ ಅನ್ನೋದು ಫರೀದ್ರ ಮಾತು. ನನಗನ್ಸೋದು ಸ್ನೇಹಿತರೆ, ಈ ಮಾತು ಕೇವಲ ಭಗವಂತನ ದರ್ಶನಕ್ಕೆ ಮಾತ್ರ ಅನ್ವಯಿಸಿದ್ದಲ್ಲ. ಯಾವುದೇ ಕಾರ್ಯ ಸಾಧನೆಗೆ ಈ ಥರದ ತೀವ್ರತೆ ಮತ್ತು ಏಕಾಗ್ರತೆ ಬೇಕಾಗ್ತದೆ. ಮನಸ್ಸಿನಲ್ಲಿ ನಿರ್ಧಾರ ಮಾಡಿದಂತಹ ಗುರಿ ಕಡೆಗೆ ದೃಢತೆಯಿಂದ, ತೀವ್ರತೆಯಿಂದ, ಉತ್ಕಟತೆಯಿಂದ ಸಾಗಿದರೆ ಮಾತ್ರ ದಾರಿಯಲ್ಲಿ ಬರುವ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ, ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗ್ತದೆ. ಆ ತೀವ್ರತೆ, ಆ ಏಕಾಗ್ರತೆ ಬಹಳ ಮುಖ್ಯ.